ವಿಠಲ ವಿಠಲ ಪಾಂಡುರಂಗ ವಿಠಲ. ನಿನ್ನ ವಿಠಲನ ಭಕ್ತಿ ನಿಜವಾದರೆ ಈ ಸತ್ತ ಹಸುವನ್ನು ಬದುಕಿಸು. ಮಗನೇ, ನೀನು ಆನೆಯ ಕಾಲಿಗೆ ಸಿಕ್ಕಿ ಸಾಯುವುದನ್ನು ನಾನು ನೋಡ್ಲಾರೆ. ನಾಮದೇವ ಪಾಂಡುರಂಗ ವಿಠಲನ ನಾಮಸ್ಮರಣೆಯನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದ ಮಹಾನ್ ಸಂತ ಅದೊಮ್ಮೆ ಭಕ್ತರೊಬ್ಬರ ಮನವಿಯ ಮೇರೆಗೆ ತನ್ನ ಅನೇಕ ವಿಠಲನ ಭಕ್ತರೊಂದಿಗೆ ಕರ್ನಾಟಕದ ಬೀದರ್ನತ್ತ ಪ್ರಯಾಣ ಬೆಳೆಸಿದರು. ನಾಮದೇವರ ಆಗಮನದೊಂದಿಗೆ ಊರಿನ ಬೀದಿಗಳೆಲ್ಲ ಪಾಂಡುರಂಗ ವಿಠಲನ ನಾಮ ಸಂಕೀರ್ತನೆಯಿಂದ ತುಂಬಿ ಹೋಗಿದ್ದವು. ಹೀಗೆ ಏಕಾಏಕಿ ವಿಠಲ ಭಕ್ತರ ಈ ಮಹಾ ಸಮೂಹ ತನ್ನ ಸಂಸ್ಥಾನಕ್ಕೆ ಬಂದಿದ್ದನ್ನು ಕಂಡ ಬೀದರ್ನ ಸುಲ್ತಾನನಿಗೆ ಅನುಮಾನ ಶುರುವಾಯಿತು. ಇದು ಭಜನಾ ತಂಡವೋ ಅಥವಾ ತನ್ನ ವಿರುದ್ಧ ಬಂಡಾಯ ಸಾರಲು ವೇಷ ಮರೆಸಿ ಬಂದ ಶತ್ರು ಸೈನ್ಯವೋ ಎಂಬುದನ್ನು ತಿಳಿಯಲು ಸುಲ್ತಾನ ತಕ್ಷಣ ತನ್ನ ಸೇನಾಧಿಪತಿ ಕಾಶಿ ಪಂತರಿಗೆ ಕರೆ ಕಳಿಸಿದ. ಸೇನಾಧಿಕಾರಿಗಳೇ, ಸಂತರ ವೇಷದಲ್ಲಿ ದೊಡ್ಡ ಗುಂಪೊಂದು ನಮ್ಮ ಸಂಸ್ಥಾನಕ್ಕೆ ಆಗಮಿಸಿರೋ ಸುದ್ದಿ ಬಂದಿದೆ. ಪ್ರಭು, ಅವರೆಲ್ಲ ವಿಠಲನ ಭಕ್ತರಂತೆ. ಪಂಡರಾಪುರದಿಂದ ಯಾತ್ರೆ ಕೈಗೊಂಡಿದ್ದಾರಂತೆ. ಅಂತೆ ಕಂತೆಯ ಬಗ್ಗೆ ನನಗೆ ನಂಬಿಕೆ ಇಲ್ಲ ಎಂಬುದು ನಿಮಗೂ ತಿಳಿದಿದೆ. ಶತ್ರುಗಳ ವಿಷಯದಲ್ಲಿ ಆಲಸ್ಯ ಒಳ್ಳೆಯದಲ್ಲ. ನೀವೇ ಅಲ್ಲಿಗೆ ಹೋಗಿ ಅವರು ವಿಠಲನ ಭಕ್ತರೋ ಭಕ್ತರ ವೇಷದಲ್ಲಿರೋ ಗೂಢಚಾರರೋ ತಿಳಿದು ಬನ್ನಿ. ಸಣ್ಣದೊಂದು ಅನುಮಾನ ಬಂದರೂ ಅವರಿಗೆ ಹೆಡೆಮುರಿ ಕಟ್ಟಿ ತಮ್ಮ ಚಿತ್ತ ಮಹಾಪ್ರಭು. ಸುಲ್ತಾನನ ಆಜ್ಞೆಯಂತೆ ಪರಿಶೀಲನೆಗೆ ಹೊರಟ ಕಾಶಿ ಪಂತರಿಗೆ ಅಲ್ಲಿ ಕಂಡಿದ್ದು ಯುದ್ಧ ಸಿದ್ಧತೆಯಲ್ಲ, ಬದಲಾಗಿ ವಿಠಲನ ನಾಮಸ್ಮರಣೆಯಲ್ಲಿ ಲೀನವಾಗಿದ್ದ ಭಕ್ತರ ಸಮೂಹ. ತಾವ್ಯಾರು? ಎಲ್ಲಿಂದ ಬರೋಣವಾಯ್ತು? ವಿಠಲನ ಭಕ್ತರಿಗೆ ಊರು ಯಾವುದಾದರೇನು? ಅಂದ ಹಾಗೆ ನೀವು ಭಾವಿಸಿದಂತೆ ನಾವು ಗೂಢಾಚಾರರಲ್ಲ, ವಿಠಲನ ಭಕ್ತರು. ತಾವು ಇಲ್ಲಿಗೆ ಬಂದ ಕಾರಣ? ಭಕ್ತಿಗೆ ಯಾವ ಕಾರಣ ಬೇಕು? ಹೃದಯ ಶುದ್ಧವಿದ್ದರೆ ಸಾಕಲ್ಲವೇ? ಸೇನಾಧಿಪತಿಗಳೇ, ನಿಮ್ಮ ಸಂಸ್ಥಾನದಲ್ಲಿ ವಿಠಲನ ಸ್ಮರಣೆಗೂ ಅವಕಾಶವಿಲ್ಲವೇ? ಕ್ಷಮಿಸಿ ಸಂತರೆ, ತಾವು ಅನ್ಯಥಾ ಭಾವಿಸಬಾರದು. ಸೈನಿಕರೇ, ನಡೆಯಿರಿ, ಹೋಗೋಣ. ಪ್ರಭು, ಸ್ವತಃ ನಾನೇ ವಿಚಾರಿಸಿ ಬಂದೆ. ಅವರು ಗೂಢಾಚಾರರಲ್ಲ, ಪಾಂಡುರಂಗನ ಭಕ್ತರು. ಆದರೂ ನನಗೆ ನಂಬಲಾಗುತ್ತಿಲ್ಲ. ಆ ಕಳ್ಳ ಸಂತನನ್ನು ಆಸ್ಥಾನಕ್ಕೆ ಕರೆ ತನ್ನಿ, ನಾನು ಅವನ ಭಕ್ತಿಯನ್ನು ಬಯಲು ಮಾಡುವೆ. ನಾಮದೇವರನ್ನು ತನ್ನ ಸಭೆಗೆ ಕರೆಸಿದ ಸುಲ್ತಾನ ಅವರ ಮುಂದೆ ಒಂದು ಭಯಾನಕ ಸವಾಲನ್ನು ಮುಂದಿಟ್ಟ. ನಿನ್ನ ವಿಠಲನ ಭಕ್ತಿ ನಿಜವಾದರೆ ಈ ಸತ್ತ ಹಸುವನ್ನು ಬದುಕಿಸು, ಇಲ್ಲವೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸು. ಒಂದು ವೇಳೆ ನೀನು ಅಲ್ಲಾನ ಒಪ್ಪದಿದ್ದರೆ ಆನೆಯ ಕಾಲಿಗೆ ಆಹಾರವಾಗುವೆ, ಎಚ್ಚರ. ಮಗನೇ, ನೀನು ಆನೆಯ ಕಾಲಿಗೆ ಸಿಕ್ಕಿ ಸಾಯುವುದನ್ನು ನಾನು ನೋಡ್ಲಾರೆ. ಇಸ್ಲಾಂ ಒಪ್ಪಿಕೊಂಡು ನಿನ್ನ ಪ್ರಾಣ ಉಳಿಸಿಕೋ. ನಾನು ನಿನ್ನನ್ನು ಕಳೆದುಕೊಳ್ಳಲಾರೆ. ಅಮ್ಮ, ಅಳಬೇಡ.
ಈ ದೇಹ ನಶ್ವರವಾದದ್ದು, ಇದು ನಾಶವಾದರೂ ಚಿಂತೆ ಇಲ್ಲ. ಆದರೆ ನಾನು ಪಾಂಡುರಂಗನ ಭಜಿಸುವುದನ್ನು ಮಾತ್ರ ಬಿಡಲಾರೆ. ನಾಮದೇವರು ಕಣ್ಣು ಮುಚ್ಚಿ ಪಾಂಡುರಂಗನ ನಾಮ ಜಪಿಸಲು ಆರಂಭಿಸಿದರು. ಆ ಕ್ಷಣ ಎಲ್ಲರ ಕಣ್ಮುಂದೆ ಅಲ್ಲೊಂದು ಅದ್ಭುತವೇ ನಡೆದು ಹೋಯಿತು. ಸತ್ತಿದ್ದ ಹಸು ನಿಧಾನವಾಗಿ ಎದ್ದು ನಿಂತಿತು. ಪವಾಡ ಸದೃಶ ಘಟನೆಯನ್ನು ನೋಡಿ ಇಡೀ ಸಭೆ ನಿಬ್ಬೆರಗಾಗಿ ಹೋಯಿತು. ಅಮ್ಮ ಗೋಮಾತೆ, ನೀನು ಬದುಕಿ ನನ್ನನ್ನು ಬದುಕಿಸಿಬಿಟ್ಟೆ. ಎಲ್ಲ ಪಾಂಡುರಂಗನ ದಯೆ. ಜಯ ಪಾಂಡುರಂಗ! ನನ್ನನ್ನು ಕ್ಷಮಿಸಿ ಬಿಡಿ ಸಂತರೆ. ನಿಮಗೇನು ಬೇಕು ಕೇಳಿ. ನಿಮ್ಮ ಸಂಸ್ಥಾನದಲ್ಲಿ ವಿಠಲನ ಸ್ಮರಿಸಲು ಅವಕಾಶ ನೀಡಿದರೆ ಸಾಕು ಸುಲ್ತಾನರೇ. ಅದಕ್ಕಿಂತ ಭಾಗ್ಯ ನಮಗೆ ಇನ್ನೇನಿದೆ? ಅದಕ್ಕಿಂತ ಭಕ್ತಿಯ ಮುಂದೆ ಅಧಿಕಾರವೂ ತಲೆಬಾಗುತ್ತದೆ ಎಂಬುದಕ್ಕೆ ನಾಮದೇವರ ಜೀವನದ ಈ ಘಟನೆಯೇ ಸಾಕ್ಷಿ.